ರಾಜ್ಯಾಧ್ಯಕ್ಷರು, ಗೌರವಾನ್ವಿತರು ಆದಂತಹ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ್ರವರು, ಹಾಗೆ ಜಿಲ್ಲೆಯ ಶಾಸಕರುಗಳಲ್ಲಿ ಒಬ್ಬರಾದಂಥ ಅಶ್ವಿನ್ ಕುಮಾರ್ ಅವರು, ಮತ್ತು ಶ್ರೀಕಂಠೇಗೌಡರು, ಮತ್ತು ಭೋಜೇಗೌಡರು, ಮರ್ತಿಬೇಗೌಡರು, ಪ್ರೊಫೆಸರ್ ರಂಗಪ್ಪನವರು, ಚಿಕ್ಕಣ್ಣರವರು, ಎಲ್ಲ ವೇದಿಕೆಯಲ್ಲಿ ನಗರ ಪಾಲಿಕಾ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಮಾಜಿ ಮಹಾಪೌರರು, ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಶಿಸ್ತಿನ ಸಿಪಾಯಿಗಳಾದಂಥ ಕಾರ್ಯಕರ್ತ ಬಂಧುಗಳು, ಪ್ರಮುಖರನ್ನು ಇವತ್ತು ಕರೆಯುವಂಥದ್ದು ಆಗಿದೆ. ಎರಡು ವಿಚಾರಗಳನ್ನು ಇಟ್ಟುಕೊಂಡು ಈ ದಿವಸ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇದು, ಮೊನ್ನೆ ತಾನೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎರಡು ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯ ನಾಯಕರುಗಳು, ಎರಡೂ ಪಕ್ಷದ ಹಿರಿಯರು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮೈಸೂರು ಲೋಕಸಭೆಯನ್ನು JDS ಪಕ್ಷಕ್ಕೆ ಬಿಟ್ಟುಕೊಡುವಂಥದ್ದಾಗಬೇಕು, ನಮ್ಮವರೇ ಅಭ್ಯರ್ಥಿ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಾಸೆಯಾಗಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಪ್ಪಿಗೆಯನ್ನು ಕೊಡಬೇಕು ಅಂಥೇಳಿ ನಾವು ತಮ್ಮಗಳೆಲ್ಲರ ಪರವಾಗಿ ಈಗಾಗಲೇ ಮನವಿಯನ್ನು ಮಾಡಿದ್ವಿ. ಎರಡನೇದು, ಇದೇ ಸಂದರ್ಭದಲ್ಲಿ ಹಿಂದೆ ಚೆನ್ನಾಂಬಿಕಾ ಫಿಲಮ್ಸ್ನವರ ವತಿಯಿಂದ ಜಾಗ್ವಾರ್ ಚಿತ್ರವನ್ನು ಮಂಡ್ಯದಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿ ಟೀಸರನ್ನು ಉದ್ಘಾಟನೆಯನ್ನು ಮಾಡುವಂಥದ್ದಾಗಿತ್ತು. ಕೆಲವು ನಮ್ಮ ತುಮಕೂರಿನ ಸ್ನೇಹಿತರು ತುಮಕೂರಿನಲ್ಲಿ ಮಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ GT ದೇವೇಗೌಡರು, ನಾವು ಮತ್ತೆಲ್ಲ ಈ ಭಾಗದ ಶಾಸಕರು ಪ್ರತಿ ಕಾರ್ಯಕ್ರಮ ಆ ಭಾಗದಲ್ಲಿ ಆಗ್ತಾ ಇದೆ. ಎರಡನೇ ಚಿತ್ರ ಸೀತಾರಾಮ ಕಲ್ಯಾಣ ಏನಿದೆ ಅದು 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈ ಸಾರಿ ಮೈಸೂರಿನಲ್ಲೇ ಬಿಡುಗಡೆ ಆಗಬೇಕು ಅಂಥೇಳಿ ಮಾನ್ಯ ಕುಮಾರಣ್ಣರವ್ರನ್ನ ಮತ್ತು ನಿಖಿಲ್ ಕುಮಾರಸ್ವಾಮಿರವ್ರನ್ನ ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೊಟ್ಟು 19ನೇ ತಾರೀಕು ನಾವು ಮೈಸೂರಿನಲ್ಲೇ ಬಿಡುಗಡೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಇದರಲ್ಲಿ ಸ್ವಾಮಿ ಕಾರ್ಯ, ಸ್ವಕಾರ್ಯ, ಪಕ್ಷದ ಸಂಘಟನೆ ಜೊತೆಯಲ್ಲಿಯೇ ನಿಖಿಲ್ ಕುಮಾರಸ್ವಾಮಿರವರನ್ನು, ನಿಮಗೆಲ್ಲರಿಗೆ ಗೊತ್ತಿದೆ, ಜಾಗ್ವಾರ್ ಚಿತ್ರ ಪ್ರಪಂಚದ ಎಲ್ಲ ಕಡೆ ಬಿಡುಗಡೆ ಆಗಿದ್ದಂಥದ್ದು ನೀವು ನೋಡಿದ್ದೀರಿ. ಮೊದಲನೇ ಚಿತ್ರದಲ್ಲೇ ನಾಯಕ ನಟನಾಗಿ ನಟನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಹಾಗಾಗಿ ಈ ಎರಡನೇ ಚಿತ್ರ ಸಾಂಸಾರಿಕವಾದಂಥ ಒಳ್ಳೆಯ ಕನ್ನಡ ಚಲನಚಿತ್ರವನ್ನು 25ನೇ ತಾರೀಕಿನ ಬಿಡುಗಡೆ ಆಗ್ತಾ ಇದೆ. ಅದು 19ನೇ ತಾರೀಕು ಟೀಸರ್ ಬಿಡುಗಡೆ ಆಗುವಂತಹ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಒತ್ತಾಸೆಯ ಮೇರೆಗೆ ಮೈಸೂರಿನಲ್ಲೇ ಚೆನ್ನಾಂಬಿಕಾ ಫಿಲಮ್ಸ್ನವರು ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಅವತ್ತು ಹೆಚ್ಚು ಅಭಿಮಾನಿಗಳನ್ನ ಸೇರಿಸಿ ಒಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಈ ಒಂದು ಎರಡು ವಿಚಾರಗಳನ್ನು ಇಟ್ಕೊಂಡು ಸಭೆಯನ್ನು ಕರೆದಿದ್ದೀವಿ. ಹಾಗಾಗಿ ಪ್ರಮುಖರನ್ನ ಮಾತ್ರ ಇವತ್ತು ತುರ್ತಾಗಿ 2 ದಿವಸದಲ್ಲಿ ನಿಗದಿಯಾದದ್ರಿಂದ, ಮೈಸೂರಿಗೆ ಅಂಥೇಳಿ ನಿಗದಿಯಾದದ್ರಿಂದ GT ದೇವೇಗೌಡರು ಧರ್ಮಸ್ಥಳಕ್ಕೆ ಹೋಗಿ 4 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ರಿಂದ ಇವತ್ತು ದಿನಾಂಕವನ್ನು ನಿಗದಿ ಮಾಡಿ 2 ದಿವಸದಲ್ಲಿ ಎಲ್ರಿಗೂ ವಿಚಾರವನ್ನು ತಿಳಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಕೆಲವು ಪ್ರಮುಖರನ್ನ ಮಾತ್ರ ಸಭೆಗೆ ಕರೆದು ಮಾಡುವಂಥದ್ದಾಗಿದೆ. ಈ ಒಂದು ಕಾರ್ಯಕ್ರಮವನ್ನು 19ನೇ ತಾರೀಕು ನಾವೇನು ಟಾರ್ಚ್ಲೈಟ್ ಪೆರೇಡ್ ನಡೆಯುತ್ತೆ ಬನ್ನಿ ಮಂಟಪದ ಒಂದು ಆವರಣ, ಅಲ್ಲಿ ಮಾಡಬೇಕು ಅಂಥೇಳಿ ನಿರ್ಧಾರ ಆಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳನ್ನು ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಭಾಗಗಳಿಂದ ಸೇರಿಸಿ ಒಂದು ಚುನಾವಣೆಯ ಪ್ರಚಾರವೂ ಆದಾಗುತ್ತೆ, ನಮ್ಮ ನಾಯಕನ ಚಿತ್ರವೂ ಸಹ ಬಿಡುಗಡೆಯಾದ ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನುವಂಥದ್ದನ್ನು, ಯುವ ನಾಯಕನ ಚಿತ್ರ ಬಿಡುಗಡೆ ಆಗುತ್ತೆ ಅನ್ನುವಂಥ ಕಾರ್ಯಕ್ರಮವನ್ನು
ನಿಮ್ಮೆಲ್ಲರ ಸಹಕಾರದಿಂದ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಮಾನ್ಯ ಕುಮಾರಣ್ಣರವರು ಸಹ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಮೊನ್ನೆ ಚರ್ಚೆಯನ್ನು ಮಾಡಿದ್ದಾರೆ. ಯಾರು ಈಗ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಿಮ್ಮೆಲ್ಲರಿಗೆ ಗೊತ್ತಿದೆ, ಆದರೂ ಸಹ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ದುಡಿದಂಥ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ಸಹ ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನು ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಮೊನ್ನೆನೇ ಈಗಾಗಲೇ ಒಂದು ಹಂತದಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಈಗ ನಾವು ಬಾಗಿಲಲ್ಲಿ ಬರಬೇಕಾದ್ರೆ ಕೆಲವು ತಾಯಂದರು ಅರ್ಜಿಯನ್ನು ಕೊಡ್ತಾ ಇದ್ರು. ಆ ಎಲ್ಲ ವಿಚಾರಗಳು ಸಹ ಅವರಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವಿಲ್ಲೇನು ಆಗಮಿಸಿದಿರಿ 19ನೇ ತಾರೀಕು 5 ಗಂಟೆಗೆ ಅಲ್ಲಿಗೆ ಬರಬೇಕು. ನಮ್ಮ ಜೊತೆಯಲ್ಲಿ ಎಲ್ಲರನ್ನ ಕರ್ಕೊಂಡು ಬರುವಂಥದ್ದು ಆಗಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಲ್ಲಿಗೇನು ಆಗಮಿಸಿದಿರಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ, ಜೊತೆಗೆ ಮೈಸೂರಿನಲ್ಲೇ ಟೀಸರ್ ಬಿಡುಗಡೆಗೆ ಒಪ್ಕೊಂಡಂಥ ಕುಮಾರಣ್ಣರವ್ರಿಗೆ, ನಿಖಿಲ್ರವ್ರಿಗೆ ಮತ್ತು ಅನಿತಕ್ಕ ಕುಮಾರಣ್ಣರವ್ರಿಗೂ ಸಹ ನಮಸ್ಕಾರಗಳನ್ನ ತಿಳಿಸ್ತಾ, ಜೊತೆಗೆ 17ಕ್ಕೆ ಅಲ್ಪಸಂಖ್ಯಾತರ ಸಮಾವೇಶ ಬೆಂಗಳೂರಿನಲ್ಲಿ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಮತ್ತು ನಮ್ಮೆಲ್ಲರ ರಾಜ್ಯಾಧ್ಯಕ್ಷರು ಮತ್ತು ನಿಮ್ಮೆಲ್ಲ ಹಿರಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸಮಾವೇಶ ನಡೆಯುತ್ತೆ. ಅಲ್ಲಿಗೂ ಸಹ ತಾವೆಲ್ಲರೂ ಬರಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ, ಈ ಸಾರಿ ಲೋಕಸಭೆ ಚುನಾವಣೆ ನಮ್ಮೆಲ್ಲರ ಅಳಿವು ಉಳಿವಿನ ಪ್ರಶ್ನೆ. ಇದನ್ನು ಈ ಸಾರಿ ಮೈಸೂರಿಗೆ ಉಳಿಸ್ಕೊಂಡು ಆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಆಗಲೇಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೈ ಮುಗಿದು ರಾಜ್ಯದ ನಾಯಕರಲ್ಲಿ ಮನವಿಯನ್ನು ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.